ಕೊಡು ಬೇಗ ದಿವ್ಯಮತಿ ಸರಸ್ವತಿ 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 ಮೃಡಹರಿಹಯಮೂಕದೊಡೆಯಳೆ ನಿನ್ನಯ ಅಡಿಗೆರಗುವೆ ಮೃಡಹರಿಹಯಮೂಕದೊಡೆಯಳೆ ನಿನ್ನಯ ಅಡಿಗೆರಗುವೆ ಅಮ್ಮ ಬ್ರಹ್ಮನ ರಾಣಿ ಅಮ್ಮ ಬ್ರಹ್ಮನ ರಾಣಿ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಇಂದಿರಾ ರಮಣನ ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು ಬಂದೆಲ್ಲ ವದನದಿ ನಿಂದು ಬಂದೆಲ್ಲ ವದನದಿ ನಿಂದು ನಾಮವ ನುಡಿಸೆ ಬಂದೆಲ್ಲ ವದನದಿ ನಿಂದು ನಾಮವ ನುಡಿಸೆ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಸರಸ್ವತಿ ಅಖಿಲ ವಿದ್ಯಾಭಿಮಾನಿ ಅಜನಪಟ್ಟದ ರಾಣಿ ಅಖಿಲ ವಿದ್ಯಾಭಿಮಾನಿ ಅಜನಪಟ್ಟದ ರಾಣಿ ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ ಅಖಿಲ ವಿದ್ಯಾಭಿಮಾನಿ ಅಜನಪಟ್ಟದ ರಾಣಿ ಸುಖವಿತ್ತು ಪಾಲಿಸೆ ಸುಜನ ಶಿರೋಮಣಿ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಪತಿತ ಪಾವನೆ ನೀಗತಿಯಂದು ನಂಬಿದೆ
ಪತಿತ ಪಾವನೆ ಗತಿಯಂದು ನಂಬಿದೆ ಪತಿತ ಪಾವನೆ ನೀನೇ ಗತಿಯಂದು ನಂಬಿದೆ ಸತತ ಪುರಂದರ ವಿಠ್ಠಲನ ತೋರೆ ಸತತ ಪುರಂದರ ವಿಠ್ಠಲನ ತೋರೆ ಸತತ ಪುರಂದರ ವಿಠ್ಠಲನ ತೋರೆ ಗೋಡು ಬೇಗ ದಿಯಮತಿ ಸರಸ್ವತಿ ಪತಿತ ಪಾವನೆ ಗತಿಯಂದು ನಂಬಿದೆ ಪತಿತ ಪಾವನೆ ಗತಿಯಂದು ನಂಬಿದೆ ಪತಿತ ಪಾವನೆ ನೀ ಗತಿಯಂದು ನಂಬಿದೆ ಸತತ ಪುರಂದರ ವಿಠ್ಠಲನ ಸತತ ಪುರಂದರ ವಿಠ್ಠಲನ ತೋರೆ ಕೊಡುಬೇಗ ದಿವ್ಯಮತಿ ಸರಸ್ವತಿ ಕೊಡುಬೇಗ ದಿವ್ಯಮತಿ ಸರಸ್ವತಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಸ್ಮಹೇ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಾವು ಇದುವರೆಗೆ ಭಗವದ್ಗೀತಾ ಜ್ಞಾನ ಅಭ್ಯಾಸದ ವ್ಯವಸ್ಥಾತ್ಮಕ ದೃಷ್ಟಿಯಿಂದ 2ನೇ ಅಧ್ಯಾಯವನ್ನು ಆರಂಭಿಸಿ 35 ಶ್ಲೋಕಗಳನ್ನು ನೋಡಿದ್ದೇವೆ. ವ್ಯವಸ್ಥೆ ಎಂದೊಡನೆ ನಮಗೆ ಇಂದಿನ ಮನುಜಕೃತ ವ್ಯವಸ್ಥೆಗಳೇ ಕಣ್ಮುಂದೆ ಬರುತ್ತದೆ. ಕಲಿಯುಗದ ಆದಿಯಿಂದಲೂ ಈ ಭೌಗೋಳಿಕವಾದಂತಹ ವಿಕಾಸದ ವಿಷಯದಲ್ಲಿಯೇ ಮನುಷ್ಯನ ಬುದ್ಧಿಶಕ್ತಿಯು ಕಾರ್ಯನಿರತವಾಗಿರುವುದರಿಂದ ಕಲಿಯುಗದ ಹಿಂದೆ ನಡೆದು ಹೋಗಿರುವಂತಹ ದ್ವಾಪರಯುಗ, ತ್ರೇತಾಯುಗ ಮತ್ತು ಕೃತಯುಗಗಳ ಬಗ್ಗೆ ಎಲ್ಲವೂ ತಾರ್ಕಿಕವಾಗಿಯೇ ಸೈದ್ಧಾಂತಿಕವಾಗಿಯೇ ಜ್ಞಾನ ಭಂಡಾರವು ಮತ್ತು ವಿಕಾಸವಾದವು ಸನಾತನ ಧರ್ಮದ ಮೂಲ ರೂಪವಾದಂತಹ ಶಕ್ತಿಯನ್ನು ವಿಕಾಸಕ್ಕೆ ಹೊಂದುವ ರೀತಿಯಲ್ಲಿ ನೋಡುವ ಕಲೆಯು ಆಧ್ಯಾತ್ಮ ಕಲೆ ಎನಿಸಿಕೊಂಡಿತು. ಶಕ್ತಿಗಳ ಪರಿಚಯ ನಮ್ಮ ಭಾರತ ವರ್ಷದಲ್ಲಿ ಸನಾತನೀಯರಿಗೆ ಬಹಳವಾಗಿ
ಇದ್ದಂತಹ ಕಾಲವೇ ಕೃತಯುಗ ಮತ್ತು ತ್ರೇತಾಯುಗಗಳು. ದೇವರು, ಧರ್ಮ, ಆಚಾರ ಎಂಬ ಮೂರು ವಿಷಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಸನಾತನ ಧರ್ಮಕ್ಕೆ ಶರಣು ಹೋಗಬೇಕು. ಕಲಿಯುಗದ ಆದಿಯಿಂದ ಆರಂಭವಾದ ಬೇರೆ ಎಲ್ಲ ಧರ್ಮಗಳು ದೇವರು, ಧರ್ಮ, ಆಚಾರದ ವಿಷಯದಲ್ಲಿ ಅಜ್ಞಾನವನ್ನೇ ಬೆಳೆಸುತ್ತಾ ಬಂದಿದೆ. ಅದು ಸುಜ್ಞಾನವಾಗಿ ನಮಗೆ ದೊರಕಿರುವುದು ಭಾರತೀಯರಿಯ ಮಹಾಭಾಗ್ಯ. ಆ ಒಂದು ದಿಶೆಯಲ್ಲಿ ನಾವು ದೇವರ ಬಗ್ಗೆ ಮತ್ತು ಧರ್ಮದ ಬಗ್ಗೆ 2ನೇ ಅಧ್ಯಾಯದ 16ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೆ ಕಲಿಯುತ್ತಿದ್ದೇವೆ. ಸಕಲವನ್ನು ದೇವರು ಮತ್ತು ಧರ್ಮದ ವಿಷಯದಲ್ಲಿ ಪರಮಾತ್ಮನು ತಿಳಿಸಿಕೊಟ್ಟು ಸತ್, ಸತ್ವ, ಸತ್ಯವೆಂಬ ವಸ್ತುಗಳಿಂದ ಆದಿಯನ್ನು ಪರಿಚಯಿಸಿ ಕೃತಯುಗದ ಕಾಲ ಎಂಬುದಾಗಿ ಕಾಲಗಣನೆಯನ್ನು ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂಬ ರೂಪದಲ್ಲಿ ತಿಳಿಸುತ್ತಾ ಕೃತಯುಗದ ಕಾಲದಲ್ಲಿ ಕಾಲಗಣನೆ ಹೇಗೆ ಇತ್ತು ಎಂಬುದನ್ನು ನಮಗೆ ಪರಿಚಯಿಸುತ್ತಾನೆ. ಆ ಕಾಲದ ವಿಷಯದಲ್ಲಿ ತಿಳಿಸುತ್ತಾ ಪರಮಾತ್ಮನು ಕಾಲೋಸ್ಮಿ, ನಾನೇ ಕಾಲನಾಗಿದ್ದೇನೆ ಎಂಬುದಾಗಿಯೂ 10-11ನೇ ಅಧ್ಯಾಯಗಳಲ್ಲಿ ತಿಳಿಸಿಕೊಡುತ್ತಾನೆ. ಹೀಗೆ ಪರಮಾತ್ಮನು ದೇವರ ರೂಪದಲ್ಲಿ ತ್ರಿಮೂರ್ತಿಗಳಾಗಿ ನಮಗೆ ಶಕ್ತಿಯ ಸಗುಣ ಸಾಕಾರ ರೂಪಗಳನ್ನು, ಅದರ ಬಗ್ಗೆ ಜ್ಞಾನವನ್ನು ಕರುಣಿಸಿದ್ದಾನೆ. ಹೀಗೆ ದೇವರು ಮತ್ತು ಧರ್ಮವೆಂಬುದು ಕೃತಯುಗದಿಂದಲೂ ವಿಕಾಸವಾದವನ್ನು ಮಂಡಿಸುತ್ತಾ ಬಂದಿದೆ. ಅದೇ ವೇದಗಳು ಮತ್ತು ಉಪನಿಷತ್ಗಳು. ಅಲ್ಲಿಯವರೆಗೂ ಸೂಕ್ಷ್ಮ ವಸ್ತುಗಳು, ಶಕ್ತಿಗಳ ಸೂಕ್ಷ್ಮ ರೂಪಗಳು ಪ್ರಚಲಿತದಲ್ಲಿ ಇದ್ದಂತಹ ಕಾಲದಿಂದ ಕಲಿಯುಗದ ಆದಿಯವರೆಗೆ, ದ್ವಾಪರ ಯುಗದ ಅಂತ್ಯಕಾಲದಲ್ಲಿ ಭೌತಿಕ ಮತ್ತು ಪಂಚಭೌತಿಕವಾದಂತಹ ಬದ್ಧತೆಗಳು ಸಕಲ ಶಕ್ತಿ ರೂಪಗಳಿಗೂ ಜಾಸ್ತಿಯಾಗುತ್ತಾ ಬಂದಿರುವುದನ್ನು ನಾವು ಕಾಣಬಹುದು. ಸೂಕ್ಷ್ಮ ರೂಪಗಳವರೆಗೆ, ಅದುವರೆಗೆ ಕಾರ್ಯಶೀಲವಾಗಿದ್ದಂತಹ ಎಲ್ಲ ಶಕ್ತಿ ರೂಪಿಗಳು ಅಲ್ಲಿಯ ನಂತರ, ದ್ವಾಪರ ಯುಗದ ಕೊನೆಯ ನಂತರ ಸ್ಥೂಲ ರೂಪದಲ್ಲಿಯೇ ಅಧಿಕವಾಗಿ ಸ್ಥೂಲ ಶಕ್ತಿಯೇ ಪ್ರಾಮುಖ್ಯತೆಯನ್ನು ಪಡೆಯುತ್ತಾ ನಮಗೆ ಎಲ್ಲವೂ ಕಲಿಯುಗದ ಆದಿಯಿಂದ ಅಥರ್ವಣ ವೇದದ ಜ್ಞಾನಭಂಡಾರವೇ ಜಾಸ್ತಿಯಾಗಿ ಕಾಣಸಿಗುತ್ತದೆ.
ಹೀಗೆ ನಾವು ಸನಾತನ ಧರ್ಮದ ಸಕಲ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಬಂದಾಗ ಕಲಿಯುಗದ ಆದಿಯಲ್ಲಿ ಪಾಂಡುರಂಗ ಶ್ರೀನಿವಾಸನ ಅವತಾರಗಳು ಉಂಟಾದರೂ ಸಕಲ ಸೂಕ್ಷ್ಮ ಶಕ್ತಿ ರೂಪಗಳು ಈ ಪಂಚಭೌತಿಕ ಸ್ಥೂಲ ರೂಪಗಳಿಂದ ಬದ್ಧವಾಗಿ ಮಾಯಾಶಕ್ತಿಯ ಹಲವು ಪ್ರಕಾರಗಳು ಆದ್ಯತೆಯನ್ನು ಪಡೆದುಕೊಳ್ಳಲಾರಂಭಿಸಿತು. ಪರಮಾತ್ಮನು ತಿಳಿಸಿದಂತೆ ಸತ್ವ ರಜಸ್ತಮೋ ಗುಣಗಳಲ್ಲಿ ಸತ್ವಗುಣವು ಕ್ಷೀಣಿಸುತ್ತಾ ಬಂದು ರಜೋಗುಣವು ಅಧಿಕವಾಗಿ ತಮೋಗುಣಕ್ಕೆ ಪ್ರವೇಶವನ್ನು ಪಡೆದು ಪಂಚಭೌತಿಕ ಸ್ಥೂಲ ರೂಪಗಳು ಶಕ್ತಿ ರೂಪಗಳು ತಮೋಗುಣದ ಪ್ರಭಾವವನ್ನು ದೈತ್ಯ ರೂಪದಲ್ಲಿ ತೋರಿಸಲಾರಂಭಿಸಿದವು. ಹೀಗಾಗಿ ಸಕಲ ಶಕ್ತಿಗಳು ದೈತ್ಯ ಆಕಾರವನ್ನು ಪಡೆಯುತ್ತಾ ಪಂಚಭೌತಿಕ ಸ್ಥೂಲ ರೂಪದ ಈ ಭೂಗೋಳದಲ್ಲಿ ವಿಕಾಸವನ್ನು ಲಕ್ಷಾಂತರ ವರ್ಷಗಳ ನಂತರದಲ್ಲಿ ಹೊಂದುತ್ತಾ ಹೋದವು. ಅವುಗಳ ವಿಕಾಸವಾದವನ್ನು ಸಂಪೂರ್ಣವಾಗಿ ಅಲ್ಲಗಳೆದು ಈಗ 2000 ವರ್ಷಗಳಿಂದ ಇರುವಂತಹ ವಿಕಾಸವಾದವನ್ನು ವೈಜ್ಞಾನಿಕ ದೃಷ್ಟಿಯಿಂದ ಮತ್ತು ಹಾದಿಯಿಂದ ರಚಿಸಲಾರಂಭಿಸಿದರು. ಹಾಗಾಗಿ ಭೂತಾತ್ಮವಾಗಿರುವಂತಹ ಈ ಶಕ್ತಿಯ ಬಗ್ಗೆ ಎಲ್ಲವೂ ಬಿಟ್ಟು ಹೋಯಿತು. ಪ್ರಾಕೃತಿಕವಾಗಿರುವಂತಹ ಭೌಗೋಳಿಕ ಶಕ್ತಿಗಳ ವಿಕಾಸ ಮತ್ತು ಸ್ಥೂಲ ರೂಪದ ಶಕ್ತಿಯ ಪರಿಚಯಗಳೇ ಅಧಿಕವಾದ ಕಾರಣದಿಂದ ದೇವರು ಧರ್ಮ ಮತ್ತು ಧರ್ಮದ ವಿಷಯದಲ್ಲಿ ಆಚಾರಗಳು ಸಂಪೂರ್ಣವಾಗಿ ಬದಲಾಗಲಾರಂಭಿಸಿದವು. ಆಚಾರ್ಯತ್ರಯರು ಆಚಾರದ ವಿಚಾರವಾಗಿಯೇ ಸಂಪೂರ್ಣವಾಗಿ ಸಿದ್ಧಾಂತಗಳನ್ನು ಮಾಡಿ ದೇವರು ಧರ್ಮದ ಹಾದಿ ಇವುಗಳನ್ನು ಪ್ರಬುದ್ಧವಾದ ಅತ್ಯಂತ ಉನ್ನತ ಮಟ್ಟದ ಜ್ಞಾನದ ಹೊರೆಯಲ್ಲಿ ಮಾರ್ಪಾಡುಗಳನ್ನು ತೋರಿಸಿ ಕ್ರಮವಾಗಿ ಯಾವ ರೀತಿ ಆಚಾರಗಳನ್ನು ಆಚರಿಸಬೇಕು ದೇವರು ಧರ್ಮದ ವಿಷಯದಲ್ಲಿ ಎಂಬುದನ್ನು ಒಂದು ಚೌಕಟ್ಟಿನೊಳಗೆ ಮಾಡಿಕೊಟ್ಟಿದ್ದಾರೆ. ಅವುಗಳು ತನ್ನ ಅಸ್ತಿತ್ವವನ್ನು ಈಗ 500-600 ವರ್ಷಗಳಿಂದ ಕಳೆದುಕೊಂಡು ಇಂದು ಕೇವಲ ಭೌತಿಕ ಸ್ಥೂಲ ಶರೀರದ ಶಕ್ತಿಗಳ ವಿಷಯದಲ್ಲಿ ಮಾತ್ರ ಇಂದಿನ ಪೀಳಿಗೆಗಳಿಗೆ ಸಕಲ ಜ್ಞಾನವೂ ಉಂಟಾಗುತ್ತಲಿದೆ.
ಹೀಗೆ ಆಚಾರ ಮತ್ತು ಆಚರಣೆಗಳು ಭೌತಿಕ ಶರೀರಕ್ಕೆ ಮಾತ್ರ ಎಂಬುದಾಗಿ ದೇವರು, ಧರ್ಮ, ಅದರ ಸಂಬಂಧವಾದ ಆಚಾರಗಳು ಬಿಟ್ಟು ಹೋಗಲಾರಂಭಿಸಿತು. ಈಗ ಇರುವ ಆಚಾರ ಆಚರಣೆಗಳು ಕೇವಲ ಕರ್ಮಗಳು. ಆ ಕೇವಲ ಕರ್ಮಗಳಾದ ಕಾರಣದಿಂದ ಕರ್ಮ ಸಿದ್ಧಾಂತವೇ ಪ್ರಚಲಿತದಲ್ಲಿ ಸನಾತನ ಧರ್ಮದ ಆಧಾರ ಸ್ತಂಭವಾಯಿತು. ಶಕ್ತಿ ಮತ್ತು ಧರ್ಮ ಅದರ ಆಚರಣೆಗಳು ಈಗ ನಿಂತು ಹೋಗಿದೆ. ಎಲ್ಲೋ ಅಪರೂಪಕ್ಕೆ ಒಂದೊಂದು ಪ್ರಚಲಿತಕ್ಕೆ ಬರುತ್ತದೆ. ಆ ಕಾರಣದಿಂದ ಎಲ್ಲವೂ ಸ್ಥೂಲ ರೂಪದಲ್ಲಿ, ಭೌತಿಕ ರೂಪದಲ್ಲಿ ನಡೆಯುತ್ತಿರುವಂತಹ ಆಚರಣೆಗಳು ಕರ್ಮ ಸಿದ್ಧಾಂತದ ಅಡಿಯಲ್ಲಿಯೇ ತಮ್ಮ ವಿಕಾಸವನ್ನು ಹೊಂದಲಾರಂಭಿಸಿದೆ. ಹೀಗೆ ದೇವರು, ಧರ್ಮ ಕೃತಯುಗದಲ್ಲೂ ಮತ್ತು ಶಕ್ತಿಯ ಪರಿಚಯಗಳು ತ್ರೇತಾಯುಗದಲ್ಲೂ ಮತ್ತು ತ್ರೇತಾಯುಗ, ದ್ವಾಪರ ಯುಗಗಳಲ್ಲೂ ಮಾನವತಾವಾದವೇ ಅತ್ಯಂತ ಎತ್ತರದ ಸ್ಥಾನವನ್ನು ಪಡೆದುಕೊಂಡು ಅಸ್ತ್ರಶಸ್ತ್ರಗಳು, ಮಂತ್ರತಂತ್ರಗಳು ಕಲಿಯುಗದ ಆದಿಯವರೆಗೆ ಸದಾಚಾರವಾಗಿಯೇ ಬಂದಿದ್ದಂಥದ್ದು ವಾಮಾಚಾರದ ರೂಪಗಳನ್ನು ಪಡೆದುಕೊಳ್ಳಲಾರಂಭಿಸಿತು. ಹಾಗಾಗಿ ಕಲಿಯುಗದ ಆದಿಯಲ್ಲಿ ಆಸುರಿ ಗುಣ ಸಂಪತ್ತು ಮತ್ತು ತಂತ್ರ ಮತ್ತು ವಾಮಾಚಾರಗಳು ಹೇರಳವಾಗಿ ಬೆಳೆಯಲಾರಂಭಿಸಿತು. ಅದರ ವಿಕಾಸವೇ ಭಾರತ ದೇಶದಿಂದ ಹಿಡಿದು ಭೂಗೋಳದ ಎಲ್ಲ ಭಾಗಗಳಲ್ಲಿಯೂ ಹರಡಲಾರಂಭಿಸಿತು. ಹಾಗಾಗಿ ಸಂಪೂರ್ಣ ವಿಜ್ಞಾನವನ್ನು ನಾವು ಎರಡು ಭಾಗಗಳಾಗಿ ನೋಡಬಹುದು. ಆಧ್ಯಾತ್ಮ ವಿಜ್ಞಾನ ಮತ್ತು ಲೌಕಿಕ ವಿಜ್ಞಾನ. ಲೌಕಿಕ ವಿಜ್ಞಾನವೇ ಇಂದಿನ ಕಾಲದಲ್ಲಿ ಪ್ರಚಲಿತದಲ್ಲಿರುವಂತಹ ಸಂದರ್ಭದಲ್ಲಿ ದೇವರು, ಧರ್ಮ ಮತ್ತು ಆಚಾರ್ಯತ್ರಯರು ಹಾಕಿಕೊಟ್ಟಂತಹ ಆಚಾರದ ಕಟ್ಟುಕಟ್ಟಳೆಗಳು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಲಾರಂಭಿಸಿದೆ. ಪಂಚಭೌತಿಕ ಶಕ್ತಿಗಳು ಮಾತ್ರ ಉಪಕರಣಗಳಾಗಿ ವೇದ ಧರ್ಮಗಳು ಹಾಗೂ ವೇದಾಂತ ಪ್ರತಿಪಾದ್ಯತೆಯನ್ನು ಉಳಿಸಿಕೊಂಡಿದೆ. ಇಂದಿನ ಈ ಪಂಚಭೌತಿಕ ಶಕ್ತಿಗಳ ವಿಕಾಸವಾದದಲ್ಲಿ ಆಧ್ಯಾತ್ಮಿಕ ಶಕ್ತಿ ಎಂಬುದು ಸಾಧನೆ ಮತ್ತು ಸಿದ್ಧಿಗಳ ರೂಪದಲ್ಲಿ ಕಾಣಿಸುತ್ತಲೇ ಇಲ್ಲ. ಎಲ್ಲವೂ ಭೌತ ರೂಪದಲ್ಲಿಯೇ, ಭೌತಿಕವಾಗಿಯೇ ಅರ್ಥ ಮಾಡಿಕೊಳ್ಳಲು, ಅಭ್ಯಾಸ ಮಾಡಲು ಕರ್ಮಗಳು ಹುಟ್ಟಿಕೊಂಡಿವೆ. ಆ ಕರ್ಮಗಳ ಸಿದ್ಧಾಂತವೇ
ಇಂದಿನ ಕಾಲದಲ್ಲಿ ನಡೆಯುತ್ತಿರುವುದರಿಂದ ಲಕ್ಷಾಂತರ ವರ್ಷಗಳು ಈ ವಿಕಾಸವನ್ನು ಹೊಂದಿ ಜಡ ಪ್ರಪಂಚಕ್ಕೆ ಬಂದು ನಾವು ನಿಂತಿದ್ದೇವೆ. ಪ್ರಕೃತಿ ಮತ್ತು ಪರಾಪ್ರಕೃತಿ ಎಂಬ ಎರಡು ವಿಧಗಳಲ್ಲಿ ಜೀವ ಪ್ರಕೃತಿಯನ್ನು ಕಡೆಗಾಣಿಸುವಂತಹ ಇಂದಿನ ದಿನಗಳಲ್ಲಿ ಹಿಂಸೆ, ಕ್ರೌರ್ಯ ಮತ್ತು ಅನಾಚಾರಗಳೇ ಕರ್ಮ ಸಿದ್ಧಾಂತದ ಬುನಾದಿಗಳಾಗಿದೆ. ಹೀಗೆ ಎಲ್ಲವೂ ಸಕಲ ಜ್ಞಾನವೂ ಮತ್ತು ಯೋಗ ಸಿದ್ಧಿಗಳು ಅವನತಿಯನ್ನು ಕಾಣುತ್ತಲಿದೆ. ನಾವು ಈ ದೃಷ್ಟಿಯಲ್ಲಿ ಆಚಾರ್ಯತ್ರಯರ ಆಚಾರಬದ್ಧವಾದಂತಹ ದೇವರು ಧರ್ಮವನ್ನು ನಿರ್ಗುಣ ನಿರಾಕಾರವಾಗಲಿ, ಸಗುಣ ಸಾಕಾರವಾಗಲಿ, ಯೋಗ ಮಾರ್ಗವಾಗಲಿ, ಜ್ಞಾನ ಮಾರ್ಗವಾಗಲಿ, ಧ್ಯಾನ ಮಾರ್ಗವಾಗಲಿ, ಅವುಗಳಿಂದ ಆಚರಿಸುವ ಪದ್ಧತಿಗಳನ್ನೇ ಪ್ರಶ್ನಿಸುವ ಕಾಲ ಉಂಟಾಗಿದೆ. ಎಲ್ಲವನ್ನೂ ಪ್ರಾಪಂಚಿಕವಾದ ವಸ್ತು ಸಾಕ್ಷಿ ರೂಪವಾದ ವಾಸ್ತವಿಕ ಮೌಲ್ಯಗಳೇ ಇಲ್ಲದಂತಹ ಸ್ಥಿತಿಯನ್ನು ತಿಳಿದುಕೊಳ್ಳಲು ಆರಂಭಿಸಿದ್ದೇವೆ. ಹೀಗೆ ಅನಾದಿ ಕಾಲದಿಂದಲೂ ಉಂಟಾಗಿರುವಂತಹ ಈ ಸನಾತನ ಧರ್ಮದ ಜ್ಞಾನ ಭಂಡಾರಕ್ಕೆ ಯಾರೂ ಬೆಲೆಯನ್ನೇ ಕೊಡಲು ಆಗುವುದಿಲ್ಲವೆಂಬ ಸ್ಥಿತಿಯನ್ನು ತಲುಪುತ್ತಲಿದ್ದೇವೆ. ಶಕ್ತಿಯ ಪ್ರಕಾರಗಳು ಭೌತಿಕ ರೂಪದಲ್ಲಿಯಾಗಲಿ ಸೂಕ್ಷ್ಮ ರೂಪದಲ್ಲಿಯಾಗಲಿ ತೋರಿಸಲಾರಂಭಿಸಿದರೆ ಅದನ್ನು ಚಮತ್ಕಾರಗಳೆಂದು, ವಿಸ್ಮಯಗಳೆಂದು ಬಣ್ಣಿಸುವ ವಿಕಾಸವಾದದ ಪರಿಕಲ್ಪನೆ ಈಗ ಉಂಟಾಗುತ್ತಲಿದೆ. ಇಂತಹ ಸಮಯದಲ್ಲಿ, ಸಂದಿಗ್ಧ ಕಾಲದಲ್ಲಿ ಕಾರ್ಯಕಾರಣ ಸಿದ್ಧಾಂತವನ್ನು ಪ್ರತಿಪಾದಿಸಲಾಗದಂತಹ ಆಸುರಿ ಗುಣ ಶಕ್ತಿಗಳು, ಇಂದಿನ ಕಾಲದಲ್ಲಿ ಸೈತಾನ ಶಕ್ತಿಗಳು ಎಂಬುದಾಗಿ ಹೇಳುತ್ತಾರೆ, ತನ್ನ ಅಟ್ಟಹಾಸವನ್ನು ಎಲ್ಲೆಡೆಯಲ್ಲಿಯೂ ತೋರಿಸುತ್ತಲಿದೆ. ಹೀಗೆ ಎಲ್ಲ ನೈತಿಕ ಧರ್ಮಗಳು ರಾಜನೀತಿ, ರಾಜಧರ್ಮಗಳಾಗಿ ದ್ವಾಪರ ಯುಗದ ಅಂತ್ಯದವರೆಗೆ ನಾವು ಕಂಡುಬಂದಂತಹ ಇತಿಹಾಸ ಪುರಾಣಗಳಿಂದ ತಿಳಿದುಕೊಂಡಿರುವಂತಹ ಧರ್ಮ ಮಾರ್ಗಗಳು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಇಂದಿನ ರಾಜನೀತಿ
ಕೌಟಿಲ್ಯನ ಕಾಲದಿಂದಲೂ ಕುಟಿಲ ರಾಜನೀತಿಯಾಗಿ ಮಾರ್ಪಟ್ಟಿದೆ. ಕುಟಿಲ ರಾಜನೀತಿ ಅರ್ಥಶಾಸ್ತ್ರಗಳು ತಲೆ ಎತ್ತುವುದರ ಮೂಲಕವಾಗಿ ಇಂದಿನ ಪ್ರಪಂಚ ಭೌತಿಕವಾಗಿ ಬೆಳೆಯುತ್ತಲಿದೆಯಾದರೂ ಆಧ್ಯಾತ್ಮಿಕವಾಗಿ ಸೊರಗುತ್ತಲಿದೆ. ಈ ಒಂದು ದೃಷ್ಟಿಯಲ್ಲಿ ನಾವು ಧರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು. ಧರ್ಮವು ವೇದಾಂತ ಪ್ರತಿಪಾದ್ಯನಾದ ಮಹಾಶಕ್ತಿ ರೂಪವಾದಂತಹ ಏಕೋ ವಿಷ್ಣುರ್ಮಹದ್ಭೂತಂ ಪೃಥಗ್ಭೂತಾನ್ಯನೇಕತಃ ಎಂಬಂತೆ ಅರ್ಥ ಮಾಡಿಕೊಂಡು ಭಗವಂತನು ಹೇಳಿರುವ ಈ ಧರ್ಮವನ್ನು 2ನೇ ಅಧ್ಯಾಯದ 31ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೆ ಇರುವಂತಹ ಧರ್ಮ ಸ್ವಧರ್ಮ ಪರಿವ್ಯಾಖ್ಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು. 39ನೇ ಶ್ಲೋಕದಲ್ಲಿ ಪರಮಾತ್ಮನು ಏಷಾ ತೇ ವಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಎಂಬುದಾಗಿ ಈ ಧರ್ಮವೆಂಬುದು ಸ್ವಲ್ಪಮಪಿ ಕಿಂಚಿತ್ತು ಕ್ಷಣಮಾತ್ರದಲ್ಲಿ ಆಚರಿಸಿದರೂ ಮಹದ್ಭಯವನ್ನು ಹೋಗಲಾಡಿಸುತ್ತದೆ ಎಂಬುದಾಗಿ ಧರ್ಮದ ಒಂದು ಪ್ರಾಮುಖ್ಯತೆಯನ್ನು, ಧರ್ಮದಲ್ಲಿರುವಂತಹ ಸಕಲ ಶಕ್ತಿಯ ಸ್ವರೂಪವನ್ನು, ಅನುಕ್ರಮವಾಗಿ ಬಂದಿರುವಂತಹ ಈ ಒಂದು ವೇದ ಶಕ್ತಿಯ ಜ್ಞಾನ ಭಂಡಾರವನ್ನು ನೇಹ ಅಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ, ಇದರ ಹೊರತಾಗಿ ಬೇರೆ ಯಾವುದೂ ಇರುವುದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಈ ಒಂದು ಜ್ಞಾನ ಭಂಡಾರಕ್ಕೆ ನಾಶವೆಂಬುದೂ ಇಲ್ಲ. ಕಾರಣವೇನೆಂದರೆ ಸಕಲ ಶಕ್ತಿಗಳು ಈ ರೀತಿ ಹೆಣೆಯಲ್ಪಟ್ಟಿದೆ, ಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂಬುದಾಗಿ ಅರ್ಥ. ಪರಮಾತ್ಮನು ನೇಹಾಭಿಕ್ರಮ ನಾಶೋಸ್ತಿ ಎಂಬ ಅಭಯ ವಾಕ್ಯವನ್ನು ಕೊಡುವುದರ ಮೂಲಕವಾಗಿ ಸನಾತನ ಧರ್ಮವನ್ನು ಧರ್ಮಗ್ಲಾನಿಯಾಗದಂತೆ ಸದಾಕಾಲ ವೇದಾಂತ ಪ್ರತಿಪಾದ್ಯತೆಯನ್ನು ಹೊಂದಿರುವಂತಹ ಸಕಲ ಶಕ್ತಿ ದೇವತೆಗಳನ್ನು, ದೇವಲೋಕಗಳನ್ನು, ಪುಣ್ಯಲೋಕಗಳನ್ನು ಕಾಪಾಡುತ್ತಿರುವಂತಹ ಈ ಧರ್ಮವು ಕಿಂಚಿತ್ ಅಭ್ಯಾಸ ಮಾಡಿದರೂ ಮಹದ್ಭಯದಿಂದ ಪ್ರತಿ ಜೀವಾತ್ಮನನ್ನು ಮುಕ್ತಿಗೊಳಿಸುತ್ತದೆ, ಭಯವೇ ಉಂಟಾಗುವುದಿಲ್ಲ ಎಂಬುದಾಗಿ ಅಭಯ ವಾಕ್ಯವನ್ನು ಕೊಡುತ್ತಲಿದ್ದಾನೆ. ಹೀಗೆ ಧರ್ಮದ ಬಗ್ಗೆ 10 ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟ ಪರಮಾತ್ಮನು ಆಚಾರವನ್ನು, ದೇವರನ್ನು, ಧರ್ಮವನ್ನು ಸಂಪೂರ್ಣವಾಗಿ ಅರ್ಜುನನಿಗೆ ಬೋಧಿಸುತ್ತಾನೆ ಎಂಬಲ್ಲಿಗೆ ಇಂದು ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.